ನಮಸ್ಕಾರ ಸ್ನೇಹಿತರೆ, IG ನೋಟ್ಸ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಮತ್ತೆ ಆತ್ಮೀಯ ಸ್ವಾಗತ. ನಾವು ಈಗಾಗಲೇ ಜನವರಿ ತಿಂಗಳ ಪ್ರಜಾವಾಣಿ ಪತ್ರಿಕೆಯ ಪ್ರಚಲಿತ ಘಟನೆಗಳ ವಿಶ್ಲೇಷಣೆಯನ್ನು ಆರಂಭ ಮಾಡಿದ್ದೇವೆ. ಸೊ ಮೊದಲ ಭಾಗದಲ್ಲಿ ನಾವು ಕೆಲವು ಪ್ರಮುಖ ವಿದ್ಯಮಾನಗಳನ್ನು ಚರ್ಚೆ ಮಾಡಿದ್ದೇವೆ. ಸೊ ನೀವು ಯಾವ ವಿಡಿಯೋವನ್ನು ಇನ್ನೂ ನೋಡಿಲ್ಲ ಎಂದರೆ ಮೊದಲು ಅದನ್ನು ನೋಡಿಕೊಂಡು ಬನ್ನಿ. ಯಾಕಂದರೆ ಪ್ರಚಲಿತ ಘಟನೆಗಳಲ್ಲಿ ಒಂದು ವಿಷಯಕ್ಕೂ ಇನ್ನೊಂದಕ್ಕೂ ಕೊಂಡಿಯಂತೆ ಇರುತ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅದರ ಮುಂದಿನ ಭಾಗವನ್ನು ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಕೂಡ ನಾನು ಪತ್ರಿಕೆಯನ್ನು ಪೂರ್ತಿಯಾಗಿ ಫಿಲ್ಟರ್ ಮಾಡಿ ಪರೀಕ್ಷಾ ದೃಷ್ಟಿಯಿಂದ ಯಾವುದನ್ನು ಓದಬೇಕು ಮತ್ತು ಯಾವುದನ್ನು ಓದಬಾರ್ದೆಂದು ನಾನು ಹೈಲೈಟ್ ಮಾಡಿರುವ ಪಾಯಿಂಟ್ಸ್ಗಳನ್ನು ಮಾತ್ರ ಇಲ್ಲಿ ನಿಮ್ಮ ಗಮನಕ್ಕೆ ತರುತ್ತೇನೆ. ಈ ಭಾಗದಲ್ಲಿ ವಿಶೇಷವಾಗಿ ಕರ್ನಾಟಕದ ಪ್ರಾದೇಶಿಕ ಸುದ್ದಿಗಳು ಮತ್ತು ರಾಷ್ಟ್ರೀಯ ಸುದ್ದಿಗಳು ಅಂದರೆ ಸ್ಕೀಮ್ಸ್ ಎಲ್ಲ ಅದರ ಮೇಲೆ ನಾವು ಹೆಚ್ಚಾಗಿ ಗಮನ ಹರಿಸೋಣ. ಸೊ ಕಡಿಮೆ ಸಮಯದಲ್ಲಿ ಸ್ಮಾರ್ಟ್ ಆಗಿ ಕರೆಂಟ್ ಅಫೇರ್ಸ್ ಹೇಗೆ ಕವರ್ ಮಾಡಬಹುದು ಎಂದು ನಾವು ಇಲ್ಲಿ ನೋಡೋಣ. ಓಕೆ, ಇವತ್ತಿನ ಎರಡನೇ ಭಾಗವನ್ನು ಈಗ ಆರಂಭಿಸೋಣ. ಸೊ ಬನ್ನಿ ಹಾಗಾದರೆ ವಿಷಯಕ್ಕೆ ಹೋಗೋಣ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂದರೆ, ವಿಡಿಯೋವನ್ನು ನೀವು ಏನು ಮಾಡಿ 1.5x ಇಟ್ಕೊಂಡ್ಬಿಟ್ಟು ಕೇಳಿ. ಓಕೆ, 1.5x ಇಟ್ಕೊಂಡ್ಬಿಟ್ಟು ಕೇಳಿ. ಯಾಕಂದರೆ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಬೇಡಿ. ಅದಕ್ಕೋಸ್ಕರನೇ ಈ ಕ್ಲಾಸ್ ಮಾಡ್ತಿರೋದು. ಮತ್ತು ನೀವು ಅಂದರೆ ಸ್ಲೋ ನಾರ್ಮಲ್ ಸ್ಪೀಡ್ನಲ್ಲಿ ಇಡ್ತಾ ಹೋದರೆ 20 ನಿಮಿಷ ಬಹಳ ಆಗುತ್ತೆ. ಸೊ 1.5x ಇಟ್ಟು ಅದರಲ್ಲಿಟ್ಟು ಕ್ಲಾಸ್ ಕೇಳ್ತಾ ಹೋದರೆ ಆದಷ್ಟು ಬೇಗ ಒಂದು 10 ನಿಮಿಷದಲ್ಲಿ ಕ್ಲಾಸ್ ಮುಗಿಯುತ್ತೆ. ಓಕೆ, ಹಾಗಾದರೆ ವಿಷಯಕ್ಕೆ ಹೋಗೋಣ. ಕರ್ನಾಟಕದ ಸಾಮಾಜಿಕ ಬಹಿಷ್ಕಾರದಿಂದ ಜನರ ರಕ್ಷಣೆ ತಡೆ ನಿಷೇಧ ಪರಿಹಾರ ಮಸೂದೆ 2025ಕ್ಕೆ ಸಂಪುಟ ಸಭೆ ಅಂಗೀಕಾರ ಮಾಡಿದೆ. ಓಕೆ, ಇಲ್ಲಿ ಕರ್ನಾಟಕ ಅಂತ ನಾನು ಹೈಲೈಟ್ ಮಾಡಿದ್ದೀನಿ, ಮಸೂದೆ ಅಂತ ಹೈಲೈಟ್ ಮಾಡಿದ್ದೀನಿ. ಸೊ ಯಾಕೆ ಇದನ್ನ ಹೈಲೈಟ್ ಮಾಡಿದ್ದೀನಿ ಅಂತಂದರೆ, ನೋಡಿ, ಕರ್ನಾಟಕ ಅಂತ ಬಂದರೆ ಕರ್ನಾಟಕದ ಏನೇ ಬರಲಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಸೊ ಕರ್ನಾಟಕಕ್ಕೆ ಸಂಬಂಧಿಸಿದ ಬಿಲ್ ಆಗಿದೆ, ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಹಾಗಾಗಿ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರದಿಂದ ಜನರ ರಕ್ಷಣೆ ತಡೆ ನಿಷೇಧ ಮತ್ತು ಪರಿಹಾರ ಮಸೂದೆ 2025 ಬಗ್ಗೆ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಪ್ಪ ಹೇಳುತ್ತೆ ಇದು ಅಂತ ಕೇಳಿದ್ರೆ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ವ್ಯಕ್ತಿಯನ್ನು ಯಾವುದೇ ಕಾರ್ಯಕ್ರಮ ಆಚರಣೆಯಿಂದ ಬಹಿಷ್ಕಾರ ಮಾಡುವ ಹಕ್ಕು ಯಾವುದೇ ವ್ಯಕ್ತಿ ಅಥವಾ ಗುಂಪಿಗೆ ಇಲ್ಲ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಹಕ್ಕುಗಳಿವೆ ಮತ್ತು ಆಚರಣೆಗಳಿವೆ, ಅವುಗಳನ್ನು ಆಚರಿಸಲು ಸ್ವತಂತ್ರರು ಅಂತ ಹೇಳ್ತಾರೆ. ಸೊ ಹೌದು, ಇದು ನಮ್ಗೆ ಗೊತ್ತಿರೋದು. ಯಾಕಂದರೆ ನೋಡಿ, ಈ ಮಸೂದೆಯ ಮುಖ್ಯ ಉದ್ದೇಶ ಏನಪ್ಪ ಇದೆ ಅಂದರೆ, ನೋಡಿ, ಇವತ್ತಿನ ಸಮಾಜದಲ್ಲಿ ಈ ಜಾತಿ ಧರ್ಮ ಮತ್ತು ಅಥವಾ ಪಂಗಡದ ಹೆಸರಿನಲ್ಲಿ ವ್ಯಕ್ತಿಗಳಿಗೆ ಅಥವಾ ಕುಟುಂಬಗಳಿಗೆ ನೀಡುವ ಸಾಮಾಜಿಕ ಬಹಿಷ್ಕಾರ ಎಂಬ ಅನಿಷ್ಟ ಪದ್ಧತಿಯನ್ನು ನಾವು ಕಾಣ್ತಿದ್ದೇವೆ. ಈ ಅನಿಷ್ಟ ಪದ್ಧತಿಯನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದು ಮತ್ತು ಅಂತಹ ಸಂತ್ರಸ್ತರಿಗೆ ರಕ್ಷಣೆ ನೀಡುವುದು ಈ ಮಸೂದೆಯ ಉದ್ದೇಶ ಆಗೈತಿ. ಇಲ್ಲಿ ಯಾವುದೇ ವ್ಯಕ್ತಿ ಇರ್ಬೋದು, ಕುಟುಂಬ ಇರ್ಬೋದು, ಅಥವಾ ಆ ಕುಟುಂಬದ ಸದಸ್ಯರಿರ್ಬೋದು, ಸಾಮಾಜಿಕವಾಗಿ ಬಹಿಷ್ಕರಿಸುವುದನ್ನು ಕಟ್ಟುನಿಟ್ಟಾಗಿ ತಡೆಯಲು ಮುಂದಾಗಿರುವ ರಾಜ್ಯ ಸರ್ಕಾರ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಓಕೆ, ಸೊ ಎಸ್ಸಿಗಿದವ್ರಿಗೆ ಏನು ಕೇಳ್ತಾರೆ ಸರ್, ಇದೆಲ್ಲ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಸೊ ಇದೆಲ್ಲ ಎಲ್ಲಿ ಹೈಲೈಟ್ ಮಾಡಿದ್ದಾರೆ ಸರ್, ಇದೆಲ್ಲ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಸೊ ಇತ್ತೀಚೆಗೆ KA ಕ್ವಶನ್ ಪೇಪರ್ದಲ್ಲಿ ಈ ಥರ ಕ್ವಶನ್ ಕೂಡ ಕೇಳ್ತಿದ್ದಾರೆ. 1 ಲಕ್ಷ ರೂಪಾಯಿ ದಂಡ ಹಾಕ್ತಾರೆ, 3 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ. ಹೌದು, ಈ ರೀತಿ ಇದನ್ನು ಕೂಡ ಕೇಳ್ತಾರೆ. ಇದು ಮಸೂದೆಯಲ್ಲಿ ಇದೆ. ಓಕೆ, ಇಷ್ಟು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಮಸೂದೆ ಸಿದ್ಧಪಡಿಸಿದವರು ಯಾರು ಅಂತ ಕೇಳ್ತಾರೆ ಸರ್. ಮಸೂದೆ ಸಿದ್ಧಪಡಿಸಿದವರು ಯಾರು ಕೇಳ್ತಾರೆ, ಇದು ನೆನಪಿರಲಿ ನಿಮಗೆ. ಸಮಾಜ ಕಲ್ಯಾಣ ಇಲಾಖೆ ಈ ಮಸೂದೆಯನ್ನು ಸಿದ್ಧಪಡಿಸೈತಿ. ಈ ಸಿದ್ಧಪಡಿಸಿ ಮತ್ತೆ ಏನು ಮಾಡ್ತಿ, ಸಚಿವ ಸಂಪುಟಕ್ಕೆ ಅವ್ರ ಕೈಯಲ್ಲಿ ಮಂಡಿಸೈತಿ. ಓಕೆ, ಇಷ್ಟು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್, ಮಸೂದೆಯಲ್ಲಿರುವ ಪ್ರಮುಖ ಅಂಶಗಳು ಕೇಳ್ತಾರೆ. ಮಸೂದೆಯಲ್ಲಿರುವ ಪ್ರಮುಖ ಅಂಶಗಳು ಏನಪ್ಪ ಅಂತ ಕೇಳ್ತಾರೆ. ನೋಡಿ, ಸಾಮಾಜಿಕ ಬಹಿಷ್ಕಾರಕ್ಕೆ ಸಹಾಯ ಮತ್ತು ಪ್ರಚೋದನೆ ನೀಡಿದವರಿಗೆ ಮತ್ತು ಎಸಗಿದವರಿಗೆ, ಅದಕ್ಕೆ ಸಾಮಾಜಿಕ ಬಹಿಷ್ಕಾರ ಯಾರು ಮಾಡ್ತಿರ್ತಾರಲ್ಲ ಅಂತ ಸಾಮಾಜಿಕ ಬಹಿಷ್ಕಾರ ಎಂಬ ವಿಷಯಕ್ಕೆ ಸಹಾಯ ಮಾಡಿದವರಿಗೆ ಮತ್ತು ಅದನ್ನು ಪ್ರಚೋದನೆ ನೀಡಿದವರಿಗೆ ಮತ್ತು ಅದನ್ನು ಎಸಗಿದವರಿಗೆ 1 ಲಕ್ಷ ರೂಪಾಯಿ ದಂಡ, 3 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ಎರಡನ್ನೂ ವಿಧಿಸಲು ಅವಕಾಶ ಕಲ್ಪಿಸಲಾಗುತ್ತದೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಏನು ಹೇಳ್ತಾ ಹೋಗ್ತೇನೆ ಅಷ್ಟನ್ನು ಮಾತ್ರ ನೀವು ಹೈಲೈಟ್ ಮಾಡ್ತಾ ಹೋಗಿ. ನೆಕ್ಸ್ಟ್, ಇದೆಲ್ಲ ಬೇಕಾ ಸರ್? ಇದೆಲ್ಲ ಏನು ಬೇಡ ನಮಗೆ. ಓಕೆ, ಈ ಕುರಿತು ಏನು ಸಭೆ ಮಾಡೋದು, ಜಮಾವಣೆ ಸಮಾವೇಶ ನಡೆಸುವುದು ಕೂಡ, ಅಂದರೆ ಈ ಬಹಿಷ್ಕಾರ ಏನು ಮಾಡ್ತಾರಲ್ಲ, ಈ ಅನಿಷ್ಟ ಬಹಿಷ್ಕಾರದ ಕುರಿತು ಸಭೆ ಮಾಡೋದು, ಜಮಾ ಆಗುವುದು ಮತ್ತು ಸಮಾವೇಶ ನಡೆಸುವುದು ಕೂಡ, ಇದು ಕೂಡ ಸಹ ಅಕ್ರಮ ಎಂದು ಮಸೂದೆಯಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನು ಕೂಡ ಎಕ್ಸಾಮ್ದಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ, ದೂರು ಸಲ್ಲಿಸುವುದು ಮತ್ತು ವಿಚಾರಣೆ. ಯಾರಿಗೆ ದೂರು ಸಲ್ಲಿಸ್ಬೇಕು ಸರ್? ಈ ಥರ ಆದರೆ ಜನ ಯಾರಿಗೆ ದೂರು ಸಲ್ಲಿಸ್ಬೇಕಂತ ಕೇಳ್ತಾರೆ. ನೋಡಿ, ಠಾಣೆ ಬಹಿಷ್ಕಾರಕ್ಕೆ ಒಳಗಾದವರು ಏನು ಮಾಡಬೇಕು, ಠಾಣೆ ಅಥವಾ ನ್ಯಾಯಾಧೀಶರಿಗೆ ನೇರವಾಗಿ ದೂರು ನೀಡಬಹುದು, ಅಥವಾ ಪ್ರಥಮ ದರ್ಜೆಯ ನ್ಯಾಯಾಧೀಶರಿಗೆ ವಿಚಾರಣೆ ನಡೆಸುವ ಅಧಿಕಾರ ಕೊಟ್ಟಿದ್ದಾರೆ. ಅಂದರೆ ನಾವು ದೂರು ಯಾರಿಗೆ ಕೊಡಬೇಕು? ಠಾಣೆ ಅಥವಾ ನ್ಯಾಯಾಧೀಶರಿಗೆ.
ಮತ್ತು ವಿಚಾರಣೆ ನಡೆಸುವ ಅಧಿಕಾರ ಯಾರಿಗಿದೆ? ಪ್ರಥಮ ದರ್ಜೆಯ ನ್ಯಾಯಾಧೀಶರಿಗೆ ಇದನ್ನು ವಿಚಾರಣೆ ನಡೆಸುವ ಅಧಿಕಾರ ಇದೆ. ಬಹಿಷ್ಕಾರ ತಡೆಗೆ ಅಧಿಕಾರ ನೇಮಕ ಅಂತ ಬರ್ತಾರೆ. ಅಧಿಕಾರಿ ನೇಮಕ ಇದು ಈ ಕಾಯ್ದೆಯ ಮುಖಾಂತರ, ಈ ಕಾಯ್ದೆ ಅನ್ನೋಕ್ಕಿಂತ ಮುಂಚೆನೇ ಇತ್ತಿದ್ದು, ಈ ಥರ ಬಹಿಷ್ಕಾರಕ್ಕೆ ಇದನ್ನು ತಡಿಬೇಕಂತ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಒಂದು ವೇಳೆ ಇದು ರಾಜ್ಯಪಾಲರ ಅಂಕಿತ ಹಾಡಿ ಬಂದರೆ ಇದನ್ನು ಜಾರಿಗೆ ಬಂದಾಗ ಅಧಿಕಾರಿಗಳ ನೇಮಕ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಯಾರ ಮೇಲೆ ಹೊಣೆ ಇರುತ್ತೆ ಅಂದರೆ ಜಿಲ್ಲಾಧಿಕಾರಿಗಳ ಮೇಲೆ ಹೊಣೆ ಇರುತ್ತೆ. ಆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ? ಗ್ರೂಪ್ ಎ ಅಧಿಕಾರಿಗಳನ್ನು ಸಾಮಾಜಿಕ ಬಹಿಷ್ಕಾರ ತಡೆ ಅಧಿಕಾರಿಗಳನ್ನಾಗಿ ನಿಯೋಜಿಸಬಹುದು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದು ನಮ್ಮ ರಾಜ್ಯದಲ್ಲಿ ಮೊದಲ? ಸರಿ, ಇದು ನಮ್ಮ ರಾಜ್ಯದಲ್ಲಿ ಮೊದಲಲ್ಲ. ಕ್ವಶನ್ ಕೇಳ್ತಾರೆ, ಸೊ ಈ ರೀತಿ ಕಾಯ್ದೆ ನಮ್ಮ ರಾಜ್ಯದಲ್ಲಿ ಮೊದಲು, ಕರ್ನಾಟಕ ರಾಜ್ಯ ಮೊದಲು ಅಂತ ಕೇಳ್ತಾರೆ. ಹಾಗಿದ್ರೆ ಅದು ತಪ್ಪಾಗುತ್ತೆ. ಇದಕ್ಕಿಂತ ಮುಂಚೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದಿತ್ತು. ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಕಾಯ್ದೆ ಆಲ್ರೆಡಿ ಜಾರಿ ಬಂದೈತಿ. ಅದರ ಮಾಡೆಲ್ ತೊಗೊಂಡು ಅದೇ ರೀತಿ ನಾವು ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಜಾರಿಗೆ ತರ್ತಿದ್ದೇವೆ. ಸ್ನೇಹಿತರೆ, ಈ ಮಸೂದೆಯು ಕೇವಲ ಒಂದು ನಮಗೆ ಸುದ್ದಿಯ ರೂಪದಲ್ಲಿ ಇರಬಾರ್ದು. ಯಾಕಂದರೆ ಇದು ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವ ಒಂದು ದೊಡ್ಡ ಹೆಜ್ಜೆ ಅಂತಲೇ ಹೇಳ್ಬೋದು. ಸೊ ನಾವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾಳೆ ಒಂದು ಅಧಿಕಾರಿ ಆಗುವ ನೀವು ಎಲ್ಲರೂ ಈ ರೀತಿಯಾಗಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ನೋಡಿ, ಪರೀಕ್ಷೆಯಲ್ಲಿ ಮತ್ತೆ ಈ ರೀತಿ ಯೋಚನೆ ಮಾಡಿದಾಗ ನಮಗೆ ಬೇರೆ ಬೇರೆ ನಮ್ಮದೇ ಆದಂಥ ಒಂದು ಥಾಟ್ಸ್ ಬರುತ್ತೆ. ಸೊ ಅಧಿಕಾರಕ್ಕೆ ಒಂದು ವ್ಯಕ್ತಿತ್ವ ತಂದುಕೊಡುತ್ತೆ. ಓಕೆ, ಹಾಗೆ ಮುಂದೆ ನೋಡೋಣ. ಪರೀಕ್ಷೆಯಲ್ಲಿ ನಿಮಗೆ ಏನು ಕೇಳ್ಬೋದು ಅಂತಂದರೆ ಶಿಕ್ಷೆಯ ಅವಧಿ ಕೇಳ್ತಾರೆ. ಶಿಕ್ಷೆಯ ಅವಧಿ ಕೂಡ ಕೇಳ್ಬೋದು. ಶಿಕ್ಷೆ ಅವಧಿ ಮತ್ತು ಅದಕ್ಕೆ ಎಷ್ಟು ಪೆನಾಲ್ಟಿ ಆಗ್ತಾರೆ ಅಂತ ಕೇಳ್ಬೋದು. ಹಾಗೆ ಯಾವ ವರ್ಷ ಈ ಮಸೂದೆ ಮಂಡನೆ ಆಯ್ತು ಅಂತ ಕೇಳ್ತಾರೆ? 2026ರಲ್ಲಿ ಈ ಮಸೂದೆ ಮಂಡನೆ ಆಗಿತ್ತು ಸರ್. ಮಂಡನೆ ಆಗಿದ್ದು 2026. ಕಾಯ್ದೆ ಮಸೂದೆ ಇರೋದು 2025 ಬಟ್ ಮಂಡನೆ ಆಗಿದ್ದು 2026ರಲ್ಲಿ. ಅದು ನೆನಪಿರ್ಬೇಕು ನಮಗೆ. ಸೊ ಈ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ವಿಶ್ಲೇಷಣೆಯಲ್ಲಿ ಈ ವಿಷಯ ಬಂದಾಗ ನಮಗೆ ಏನು ನೆನಪಾಗಬೇಕಂತಂದ್ರೆ 17ನೇ ವಿಧಿ ನೆನಪಾಗಬೇಕು. 17ನೇ ವಿಧಿ ಅಂದರೆ ಏನ್ರಿ? ಇಲ್ಲಿ ನೋಡಿ, ಅಸ್ಪೃಶ್ಯತೆ ನಿಷೇಧ, ಅಸ್ಪೃಶ್ಯತೆಯ ಬಗ್ಗೆ ಹೇಳುತ್ತೆ. 17ನೇ ವಿಧಿ ಏನು ಹೇಳುತ್ತೆ? 17ನೇ ವಿಧಿ ಅಸ್ಪೃಶ್ಯತೆ ಬಗ್ಗೆ ಹೇಳುತ್ತೆ. ಹಾಗಾಗಿ 17ನೇ ವಿಧಿ ನಿಮಗೆ ಬಹಳ ನೀವು ಅದರ ಬಗ್ಗೆ ಗಮನ ಹರಿಸಬೇಕು. ಯಾಕಂದರೆ ಪ್ರತಿ ಬಾರಿ ಈ 17 ವಿಧಿಯ ಮೇಲೆ PC to DC ಪ್ರತಿ ಬಾರಿ ಕ್ವಶನ್ ಕೇಳ್ತಾರೆ. ಅದನ್ನು ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ನೆಕ್ಸ್ಟ್, ದ್ವೇಷ ಭಾಷಣ ತಡೆಗೆ ವಿಧೇಯಕ ಅಂಗೀಕರಿಸಿದ ದೇಶದ ಮೊದಲ ರಾಜ್ಯ ಕರ್ನಾಟಕ ಅಂತ ಬರುತ್ತೆ. ಸರಿ, ದ್ವೇಷ ಭಾಷಣ ತಡೆಗೆ ವಿಧೇಯಕ ಅಂಗೀಕರಿಸಿದ ದೇಶದ ಮೊದಲ ರಾಜ್ಯ ಯಾವುದು ಕೇಳಿದ್ರೆ ಕರ್ನಾಟಕ ಅಂತ ಹೇಳ್ತಾರೆ ಸರ್. ಸೊ ಇಲ್ಲಿ ಏನು ಹೇಳ್ತಾರೆ ರೀ? ಕರ್ನಾಟಕದಲ್ಲಿ ದ್ವೇಷಾಪರಾಧಗಳ ಪ್ರಸರಣ, ಪ್ರಕಟಣೆ ಅಥವಾ ಪ್ರಚಾರ, ದ್ವೇಷ ಹರಡುವಿಕೆ, ಕಡಿವಾಣ ಹಾಕಲು ಮತ್ತು ಅಂತಹ ಅಪರಾಧಗಳನ್ನು ಎಸಗುವವರನ್ನು ಶಿಕ್ಷೆಗೆ ಒಳಪಡಿಸುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇದು ನಮಗೆ ಗೊತ್ತಿರಬೇಕು. ಇಷ್ಟೇ ಇದು, ಇದಕ್ಕಿಂತ ಏನು ಜಾಸ್ತಿ ಕೇಳಲ್ಲ ಇದಕ್ಕೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟೈತೆ, ಇದರ ಉದ್ದೇಶ ಏನಂತ ನಿಮ್ಗೆ ಗೊತ್ತಿರಬೇಕು. ಅರ್ಥ ಏನಂತಂದ್ರೆ, ಒಬ್ಬ ವ್ಯಕ್ತಿ ತನ್ನ ಆಲೋಚನೆಗಳು, ನಂಬಿಕೆಗಳು ಮತ್ತು ಇವಾಗ ನಾನು ಮುಂದೆ ಹೇಳ್ತೀನಿ, ಆರ್ಟಿಕಲ್ 19 ಬರ್ತಾ ಇದರಲ್ಲಿ ಅದ್ರ ಬಗ್ಗೆ ಹೇಳ್ತಾನೆ ನಾನು. ಸೊ ನೋಡಿ, ಈ ವಿಧೇಯಕಕ್ಕೆ ಸಂಬಂಧಿಸಿದಂತೆ ಯಾವುದೆಲ್ಲ ಅಪರಾಧ ಅಂತ ಕೇಳ್ತಾರೆ. ಸೊ ನೋಡಿ, ಧರ್ಮ, ಜಾತಿ, ಜನಾಂಗ, ಸಮುದಾಯ, ಲಿಂಗ, ಜನ್ಮಸ್ಥಳ, ಭಾಷೆ, ಅಂಗವೈಕಲ್ಯ, ಬುಡಕಟ್ಟು ಜನರ ಬಗ್ಗೆ ದ್ವೇಷ ಉತ್ತೇಜನವನ್ನು ನಿಷೇಧಿಸುತ್ತದೆ. ಸೊ ಆರ್ಟಿಕಲ್ 19 ಇದೇ ಹೇಳ್ತಾರೆ ನಮ್ಗೆ. ಆರ್ಟಿಕಲ್ 19 ಏನು ಹೇಳ್ತಾರೆ ನಮಗೆ? ಇದನ್ನ ಹೇಳ್ತಾರೆ ನಮಗೆ. ಆರ್ಟಿಕಲ್ 19 ಇದನ್ನ ಹೇಳುತ್ತೆ ನಮಗೆ. ಸೊ ಏನು ಓದಬೇಕು? ಇಷ್ಟೆಲ್ಲ ಓದಬೇಕಾ ಸರ್? ಇಷ್ಟೇ ಓದಿದ್ರೆ ಸಾಕು. ಅಪರಾಧಕ್ಕೆ ಶಿಕ್ಷೆ, ಅಪರಾಧಕ್ಕೆ ಏನು ಶಿಕ್ಷೆ ಇದೆ? 1 ರಿಂದ 7 ವರ್ಷ ಜೈಲು, 50,000 ದಂಡ. ಇದನ್ನ ಮತ್ತೆ ಇನ್ನೊಂದ್ಸಲ ಅಪರಾಧ ಮಾಡಿ ಬಂದಿರ್ತಾನೆ, ಆಲ್ರೆಡಿ ಶಿಕ್ಷೆ ಕೊಟ್ಟಿರ್ತಾರೆ, ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡಿದ ಏನು ಮಾಡ್ತಾರೆ? 2 ವರ್ಷದಿಂದ 10 ವರ್ಷ ಜೈಲು ಶಿಕ್ಷೆ ಕೊಡ್ತಾರೆ ಮತ್ತು 1 ಲಕ್ಷದವರೆಗೆ ದಂಡ ವಿಧಿಸ್ತಾರೆ. ಸಂತ್ರಸ್ತರಿಗೆ ನೆರವು ಕೊಡಬೇಕು. ಸಂತ್ರಸ್ತರಿಗೆ ನೆರವು ಕೂಡ ಅವನ ಕಡೆಯಿಂದ ಕೊಡಿಸ್ತಾರೆ. ಮತ್ತು ಇದಕ್ಕೆ ವಿಚಾರಣೆ ಯಾರು ಮಾಡ್ತಾರೆ? ಇದನ್ನು ವಿಚಾರಣೆ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಅವರು ವಿಚಾರಣೆ ಮಾಡ್ತಾರೆ. ಮತ್ತು ಇದು ಜಾಮೀನು ರಹಿತ ಅಪರಾಧ ಆಗೈತಿ, ಗೊತ್ತಿರಬೇಕು. ಮತ್ತು ಇನ್ನು ಇಂಪಾರ್ಟೆಂಟ್ ಏನು ಕೇಳ್ಬೋದು ಇದ್ರ ಮೇಲೆ ಇಂಪಾರ್ಟೆಂಟ್ KPSCದಲ್ಲಿ KAದಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರೆ. ಸೊ ವಿಧೇಯಕ ಅನ್ವಯವಾಗುವುದು ಯಾರೆಲ್ಲರಿಗೆ ಇದು ಅನ್ವಯವಾಗುತ್ತದೆ ಅಂತ ಕೇಳ್ತಾರೆ? ನೋಂದಾಯಿತವಲ್ಲದ ಸಂಘಟನೆಗಳಿಗೆ ಮತ್ತು ಸಂಸ್ಥೆಗಳಿಗೆ ಅನ್ವಯ ಆಗುತ್ತೆ. ವಿದ್ಯುನ್ಮಾನ ಮಾಧ್ಯಮಗಳು ಅಂದರೆ ಎಲೆಕ್ಟ್ರಾನಿಕ್, ಅಂದರೆ ಇವಾಗ ಸೋಷಿಯಲ್ ಮೀಡಿಯಾಸ್ ಬರ್ತಲ್ವ, ಸೋಷಿಯಲ್ ಮೀಡಿಯಾಸು ಮತ್ತು ಯೂಟ್ಯೂಬ್ ಚಾನಲ್ಗಳಿಗೆ, ದ್ವೇಷ ಬಿತ್ತುವ ಪುಸ್ತಕಗಳಿರ್ಬೋದು, ಚಿತ್ರಗಳಿರ್ಬೋದು, ಪ್ರಕಟಣೆ ಮತ್ತು ಕರಪತ್ರ ಪ್ರಕಟಿಸುವವರಿಗೆ ಇದು ಅನ್ವಯವಾಗುತ್ತೆ. ಇಷ್ಟು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಏನು ಮಾಡ್ತಾರೆ? ಮತ್ತು ಯಾರಾದರೂ ಅವರ ಮಾತಿನಿಂದ ಸಮಾಜದಲ್ಲಿ ಕೆಡುಕಿನ ಭಾವನೆ ಮೂಡಿಸುವಂತಾಗಿದ್ದರೆ ಅದನ್ನು ದ್ವೇಷ ಭಾಷಣ ಎಂದು ನಾವು ಪರಿಗಣನೆ ಮಾಡ್ತೀವಿ ಅಂತ ಈ ವಿಧೇಯಕದಲ್ಲಿ ಸ್ಪಷ್ಟವಾಗಿ
ಉಚ್ಚಾರ ಮಾಡಿದ್ದಾರೆ. ಹಾಗೆ ದ್ವೇಷ ಭಾಷಣದ ಪ್ರಚಾರ ಅಂತ ಬರುತ್ತೆ. ಹಾಗೆ ದ್ವೇಷ ಭಾಷಣದ ಪ್ರಚಾರ ಅಂದರೆ ಏನಂತ ಕೇಳಿದರೆ, ದ್ವೇಷವನ್ನು ಹರಡುವುದು, ಪ್ರಚೋದಿಸುವುದನ್ನು ದ್ವೇಷ ಅಪರಾಧ ಎಂದು ಪರಿಗಣಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ನೆನಪಿರಲಿ. ಸೊ ಇದಕ್ಕೆ ತಕ್ಕಂಗೆ ನಾವು ಏನು ಮಾಡ್ಬೇಕಂದ್ರೆ, ಈ ದ್ವೇಷ ಇದು ಇಲ್ಲಿ ನೋಡಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಬರುತ್ತೆ ಇಲ್ಲಿ. ಸೊ ಏನು ಮಾಡ್ತಿದ್ದಾರೆ ನಮ್ಮ ರಾಜ್ಯದ ರಾಜಕಾರಣಿಗಳು, ಇದು ಇಲ್ಲ ನಾವು ದ್ವೇಷದ ಮಾತು ಮತ್ತು ಪದಗಳ ಬಳಕೆಯಿಂದ ಎಲ್ಲ ಇದು ಮಾಡತ್ತಾರ. ಸೊ ಹಾಗಾಗಿ ನಾವು ಏನು ಮಾಡೋದು, ಇದಕ್ಕೆ ಕಡಿವಾಣ ಹಾಕ್ಬೇಕಂತ ಮಾಡತ್ತಾರ. ಸೊ ಇದು ಆ್ಯಕ್ಚುಲಿ ಏನು ಮಾಡ್ಬೇಕಂದ್ರೆ ಒಂದು ವಾದನ ಆಗೈತಿ, ಪ್ರತಿವಾದನೂ ಆಗೈತಿ. ಸೊ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ಗಳು, ಪತ್ರಕರ್ತರ ಬಂಧನ ಅಥವಾ ಇಂಟರ್ನೆಟ್ ನಿಷೇಧದಂಥ ವಿಷಯಗಳು ಬಂದಾಗ ಈ ಆರ್ಟಿಕಲ್ 19A ಮತ್ತು 19(1)A ಮತ್ತು 19(2) ಅಂತ ಏನು ಬರ್ತಲ್ಲ, ಇವೆರಡು ಬಹಳ ಪ್ರಚಲಿತದಲ್ಲಿರುವ ಸುದ್ದಿಗಳಾಗಿವೆ. ಸೊ ಇವೆರಡು ಇಂಪಾರ್ಟೆಂಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದೆ. ಸೊ ಈ ಕಾಯ್ದೆ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಕಾಯ್ದೆ ಆಗಿದೆ ಅಂತ ಅಪೋಸಿಷನ್ ಪಾರ್ಟಿದವರು ವಾದ ಆಗೈತಿ. ಸೊ ಏನು ಮಾಡ್ತಿದ್ದಾರೆ ಅಂತಂದರೆ, ನೋಡಿ, ಒಬ್ಬ ವ್ಯಕ್ತಿಯು ತನ್ನ ಆಲೋಚನೆಗಳು ಅಂದರೆ ಆರ್ಟಿಕಲ್ 19(1)A ಏನಂತ, ಇದೇನು ಆರ್ಟಿಕಲ್ 19(1)A ಐತಲ್ಲ, ಏನು ಹೇಳುತ್ತಪ್ಪ ಅಂದ್ರೆ, ಒಬ್ಬ ವ್ಯಕ್ತಿಯು ತನ್ನ ಆಲೋಚನೆಗಳು, ನಂಬಿಕೆಗಳು ಮತ್ತು ಅಭಿಪ್ರಾಯಗಳನ್ನು ಮುಕ್ತವಾಗಿ ಮಾತಾಡಬಹುದು, ಬರಹದಲ್ಲಿ ಬರೆಯಬಹುದು ಮತ್ತು ಮುದ್ರಣದಲ್ಲಿ ಅಥವಾ ಚಿತ್ರಗಳ ಮೂಲಕ ಅದನ್ನು ವ್ಯಕ್ತಪಡಿಸುವ ಹಕ್ಕನ್ನು ಇದು ನೀಡುತ್ತದೆ. ಯಾವುದು? ಆರ್ಟಿಕಲ್ 19(1)A ಅಂತ. ಆದರೆ ಇದರಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಕೂಡ ಇದೆ. ಆದರೆ ಈ 19(2) ಐತಲ್ಲ, ಇದು ಎಲ್ಲದಕ್ಕೂ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟೈತಿ. ಈ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಏನು ಮಾಡೋದು, ಬಿಗಿ ಹಾಕೋದನ್ನೇ ಈ 19(2) ಹಾಕುತ್ತೆ. ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಏನು, ನಮ್ಗೆ ಇಷ್ಟ ಬಂದೈತೆ ಮಾತನಾಡುವುದಲ್ಲ, ಅಂದರೆ ಅದು ಫುಲ್ ಫ್ರೀಡಮ್ ಕೊಟ್ಟೈತೆ, ಫುಲ್ ನಮ್ಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿಲ್ಲ ಅಂತ ಹೇಳೋದು 19(2) ಹೇಳುತ್ತೆ. ಅಂದರೆ ಸಂವಿಧಾನದ 19(2) ವಿಧಿ, ಅದರ ಅಡಿಯಲ್ಲಿ ಸರ್ಕಾರದ ಕೆಲವು ನಿರ್ಬಂಧಗಳು ಇರ್ಬೋದು. ಅಂದರೆ ದೇಶದ ಸಾರ್ವಭೌಮತ್ವ ಮತ್ತು ಅಖಂಡತೆಗೆ ಧಕ್ಕೆ ತರುವಂತಿರಬಾರದು, ಮತ್ತು ನ್ಯಾಯಾಲಯದ ನಿಂದನೆಗೆ ಮಾಡಬಾರದು, ಮತ್ತು ಸಾರ್ವಜನಿಕ ಶಾಂತಿಗೆ ಭಂಗ ತರಬಾರದು, ಇತರ ದೇಶಗಳೊಂದಿಗೆ ಇರುವ ಸ್ನೇಹ ಮತ್ತು ಸಂಬಂಧಕ್ಕೆ ಹಾನಿ ಮಾಡಬಾರದು, ಅಂತಹ ಮಾತುಗಳನ್ನು ಆಡಬಾರದು ಅಂತ ಹೇಳ್ತಾರೆ 19(2) ಅಂತ. ಈ ಕಾಯ್ದೆಗೆ ಸಂಬಂಧಿಸಿದಂತೆ ಈ 19(1)A ಮತ್ತು 19(2)A ಅನ್ನೋದು ಏನೈತೆ ವಿಧಿಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದರಲ್ಲಿ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ನಮಗೆ ಬರೋದು ಬಾಲ್ಯ ವಿವಾಹ ಮುಕ್ತ ಭಾರತಕ್ಕಾಗಿ 100 ದಿನಗಳ ತೀವ್ರ ಜಾಗೃತಿ ಅಭಿಯಾನ ಅಂತ ಕೊಟ್ಟಿದ್ದಾರೆ. ಸೊ ಸರ್, ಇದು ಇಂಪಾರ್ಟೆಂಟ್ ನಮಗೆ, ಖಂಡಿತವಾಗಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇದ್ರ ಮೇಲೆ ಸ್ಟ್ಯಾಟಿಕ್ ಕ್ವಶನ್ ಕೇಳ್ತಾರೆ. ಆದರೆ ನಿಮ್ಗೆ ಒಂದು ನೆನಪಿರಲಿ, ಇದು ಯಾವಾಗ ಈ ಅಭಿಯಾನ ಸ್ಟಾರ್ಟ್ ಆಯ್ತು ಅನ್ನೋದು ಗೊತ್ತಿರಬೇಕು ನಿಮಗೆ. 100 ವರ್ಷ ಅಂತ ಹೇಳ್ತಾರೆ. ಈ 100 ವರ್ಷ ಅಂತಂದರೆ ಕೆಇದವ್ರಿಗೆ ಇಂಥ ಟಾಪಿಕ್ ಭಾಳ ಇಷ್ಟದ ಟಾಪಿಕ್ ಇವೆಲ್ಲ. ಯಾಕಂದ್ರೆ ಅವ್ರು ಏನು ಮಾಡ್ತಾರೆ, 100 ವರ್ಷ ತುಂಬೈತೆ ಅಂದ್ರೆ ಇದು 100 ದಿನ ಆಗೈತೆ, 100 ದಿನ ಆಗೈತೆ ಅಂದ್ರೆ, ಈ 100 ದಿನ ಆಗೈತೆ ಅಂದ್ರೆ ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಅದು ಕೇಳ್ಬಿಡ್ತಾನೆ ಡೈರೆಕ್ಟಾಗಿ. ಈ ಅಭಿಯಾನ ಸ್ಟಾರ್ಟ್ ಮಾಡಿದ್ರೆ ರೀ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ. ಅಂದರೆ ಇವ್ರೇನು ಮಾಡ್ತಾರೆ, ಇವಾಗ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣ ದೇವಿ ಅವರಿಂದ ನವದೆಹಲಿಯಲ್ಲಿ 2025 ನವೆಂಬರ್ 4ರಂದು ಈ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಯಾವುದು? ಬಾಲ್ಯ ವಿವಾಹ ಮುಕ್ತ ಭಾರತಕ್ಕಾಗಿ ಅಭಿಯಾನ ಅಂತ ಬಂದಿತ್ತು. ಈ ಅಭಿಯಾನ 2025 ನವೆಂಬರ್ 4ರಂದು ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣ ದೇವಿ ಅವರು ಇದನ್ನು ಆರಂಭ ಮಾಡಿದರು. ಸೊ ಏನಾಗುತ್ತೆ, 2024 ನವೆಂಬರ್ 27ಕ್ಕೆ ಇದು 100 ದಿನಗಳ ಪೂರೈಕೆ ಆಗೈತಿ. ಹಾಗಾಗಿ 2025 ನವೆಂಬರ್ 27ರಂದು 1 ವರ್ಷ ಪೂರೈಸಿದ್ದು ಇದರ 100 ದಿನಗಳ ತೀವ್ರ ಜಾಗೃತಿ ಅಭಿಯಾನ ಸ್ಟಾರ್ಟ್ ಆಗೈತಿ. ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ ನನಗೆ, ಆಗಲೇ ಆರ್ಟಿಕಲ್ 19 ಇದೆ. ಆರ್ಟಿಕಲ್ 19 ಅಂತಂದ್ರೆ ನೋಡಿ, ಆರ್ಟಿಕಲ್ 19 ಅಂತ ಬಂದಾಗ ಅದಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಸುಪ್ರೀಂ ಕೋರ್ಟ್ ಅಂದರೆ ಏನು ಹೇಳಿದೆ ಇಲ್ಲಿ, ಪತ್ರಿಕೆ ಅಂದರೆ ಏನು ಪತ್ರಿಕೆ ಬರ್ತಲ್ಲ, ಈ ಪತ್ರಿಕಾ ಮಾಧ್ಯಮ ಅಂತ ಬರ್ತದೆ, ಅದು ಕೂಡ ನಾವೊಂದು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದ್ದು, ಹೌದಾ? ಸೊ ಸ್ವಾತಂತ್ರ್ಯದ ಅಡಿಯಲ್ಲಿ ಬರ್ತದೆ ಅದು. ಆದರೆ ಈ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಅದು ಕೂಡ ಇದರ ಫ್ರೀಡಮ್ ಆಫ್ ಪ್ರೆಸ್ ಅಂತ ಬರುತ್ತೆ, ಅದು ಕೂಡ 19(1) ಒಳಗೆ ಬರುತ್ತೆ. ಅದೇ ಥರ ಇಂಟರ್ನೆಟ್ ಅನ್ನೋದು ಏನಿದೆಯಲ್ಲ, ಇಂಟರ್ನೆಟ್ ಅನ್ನೋದು ಕೂಡ ಅದೊಂದು ನಮಗೆ ಸ್ವಾತಂತ್ರ್ಯ, ಮೂಲಭೂತ ಸ್ವಾತಂತ್ರ್ಯಗಳನ್ನು ಅದರಲ್ಲಿ ಬರ್ತೈತೆ. ಅದು ನಮ್ಗೆ ಗೊತ್ತಿರಬೇಕು. ಯಾವುದು? 19(1) ಒಳಗೆ ಈ ಇಂಟರ್ನೆಟ್ ಅನ್ನೋದು ಅದರಲ್ಲೇ ಬರುತ್ತೆ. ಸೊ ಯಾರು ಹೇಳ್ತಾರೆ ಇಂಟರ್ನೆಟ್ ಬಳಕೆ ಮಾಡೋದು ಮೂಲಭೂತ ಸ್ವಾತಂತ್ರ್ಯ ಅಂತ ಹೆಂಗೆ ಹೇಳ್ತೀರಿ ಸರ್ ನೀವು? ಹೌದಾ? ಅದು ಅಭಿವ್ಯಕ್ತ ಸ್ವಾತಂತ್ರ್ಯ ಅಥವಾ ಈ ಮೂಲಭೂತ ಸ್ವಾತಂತ್ರ್ಯ ಅಂತ ಹೇಳ್ತೀವಿ ನಾವು, ಇಂಟರ್ನೆಟ್ ಬಳಕೆ ಮಾಡೋದು. ಸೊ ಯಾವ ಕೇಸ್ನಲ್ಲಿ ಹೇಳ್ತಾರೆ ಅಂತ ಕೇಳ್ತಾರೆ ಸರ್? ಯಾವ ಕೇಸ್ನಲ್ಲಿ ಹೇಳ್ತಾರೆ ಅಂತ ಕೇಳ್ತಾರೆ? ಇಂಟರ್ನೆಟ್ ಬಳಕೆ ಮಾಡುವುದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ಮೂಲಭೂತ ಸ್ವಾತಂತ್ರ್ಯ ಅಂತ ಹೇಳೋದು
ಅನುರಾಧ ಬಾಸಿನ್. ಅನುರಾಧ ಬಾಸಿನ್ ಕೇಸ್ನಲ್ಲಿ ಇದ್ರ ಕೇಸ್ ನಡೀತು. ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತಾ, ಈ ಇಂಟರ್ನೆಟ್ ಐತಲ್ಲ, ಈ ಇಂಟರ್ನೆಟ್ ಬಳಕೆ ಮಾಡೋದು ಒಂದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಅಭಿವ್ಯಕ್ತ ಸ್ವಾತಂತ್ರ್ಯ ಅಂತ ಹೇಳ್ತಾರೆ, ಅದು ನೆನಪಿರ್ಬೇಕು ನಿಮಗೆ. ಅದಾದಮೇಲೆ 1951 ಪ್ರಜಾಪ್ರತಿನಿಧಿ ಕಾಯ್ದೆ. ಸೊ ಕೇಳ್ತಾರೆ, ಪ್ರಜಾಪ್ರತಿನಿಧಿ ಕಾಯ್ದೆ ಯಾವಾಗ ಬಂತು ಕೇಳ್ತಾರೆ, 1951 ಅನ್ನೋದು ನೆನಪಿರಬೇಕು. ಅದು ಯಾವುದಕ್ಕೆ ಸಂಬಂಧಿಸಿದೆ? ಜಾತಿ, ಜನಾಂಗೀಯ, ಧರ್ಮದ ಆಧಾರದ ಮೇಲೆ ಮತ ಪಡೆಯುವ ಸಂಸತ್ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರುಗಳ ಸದಸ್ಯತ್ವವನ್ನು ರದ್ದುಪಡಿಸಲಾಗುವುದು. ಅದು ನೆನಪಿರಬೇಕು. ಮತ್ತು 15ನೇ ವಿಧಿ ಏನು ಹೇಳುತ್ತೆ? ಜಾತಿ, ಲಿಂಗ, ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಇಷ್ಟು ನಿಮಗೆ ಈ ಆರ್ಟಿಕಲ್ ಮೇಲೆ, ಅಂದರೆ ಯಾವುದು ದ್ವೇಷ ಭಾಷಣ ತಡೆಗೆ ವಿಧೇಯಕ ಅಂಗೀಕರಿಸಿದ ದೇಶದ ಮೊದಲ ರಾಜ್ಯ ಅಂತ ನೀವು ಏನು ಓದ್ತಿರಲ್ವಾ, ಅದಕ್ಕೆ ಸಂಬಂಧಪಟ್ಟಂಗೆ ಈ ಪಾಯಿಂಟ್ಸನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಾಲ್ಯ ವಿವಾಹದ ಬಗ್ಗೆ ಹೇಳಿದ್ವಿ. ಇದಿಷ್ಟು ಸಾಕು, ಇಷ್ಟು ಕರೆಂಟ್ ಅಫೇರ್ಸು. ಇನ್ನು ಇದರ ಮೇಲೆ ಸ್ಟ್ಯಾಟಿಕ್ ಪೋರ್ಷನ್ ನೋಡ್ಕೊಳ್ಳೋಣ. ಸೊ ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದ ಕಾನೂನುಗಳು ಏನಿದೆ? ಸೊ ಬಾಲ್ಯ ವಿವಾಹ ಕಾಯ್ದೆ ಯಾವಾಗ, ಅಂದರೆ ಯಾವ ಕಾಯ್ದೆ ಯಾವಾಗ ಜಾರಿಗೆ ಬಂದ ಕೇಳ್ತಾರೆ ನೋಡಿದ 1929 ದೇಶದಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂದ. ಅಂದರೆ ಬಾಲ್ಯ ವಿವಾಹ ಕಾಯ್ದೆ 1929 ದೇಶದಲ್ಲಿ ಮೊದಲ ಬಾರಿಗೆ ಜಾರಿಗೆ ತರಲಾಯಿತು. ಈ ಕಾಯ್ದೆಗೆ ಜನಪ್ರಿಯವಾಗಿ ಏನಂತ ಕರೀತಾರೆ ಅಂತ ಕೇಳಿದ್ರೆ, ಬಹಳ ಹೆಸರು PSIದಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು, ಶಾರದಾ ಕಾಯ್ದೆ ಅಂತ ಕೇಳ್ತಾರೆ. ಶಾರದಾ ಕಾಯ್ದೆ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಿದರೆ, ಅದು ಬಾಲ್ಯ ವಿವಾಹ ಕಾಯ್ದೆ 1929ಕ್ಕೆ ಕರೀತಾರೆ. ನೆಕ್ಸ್ಟು ಈ ಕಾಯ್ದೆ ಮುಖಾಂತರ ಏನು ಹೇಳ್ತಾರೆ, ಹುಡುಗಿಯರಿಗೆ ವಿವಾಹದ ಕನಿಷ್ಠ ವಯಸ್ಸು 14 ವರ್ಷ ಆಗಿರಬೇಕು, ಹುಡುಗರ ವಯಸ್ಸು 18 ವರ್ಷ ಆಗಿರ್ಬೇಕಂತ ಹೇಳ್ತಾರೆ. ಹೌದಾ ಸರ್? ಸೊ ಮುಂದೆ ಇದೇ ಥರ ಬಿಡ್ತಾರೆ ಸರ್ ನಮ್ಮ ಗೋರ್ಮೆಂಟ್ದವರು? ಸೊ ಇದು ಸ್ವಾತಂತ್ರ್ಯ ಪೂರ್ವದ ಕಾಯ್ದೆ ಆಯಿತು ಸರ್. ಹಾಗಾದರೆ ಸ್ವಾತಂತ್ರ್ಯ ಬಂದ ನಂತರ ಮತ್ತೊಂದು ಕಾಯ್ದೆ ಮಾಡ್ತಾರೆ. ಇದ್ರ ಮೇಲೆ ಏನು ಮಾಡ್ತಾರೆ ಅಂದರೆ, ಇದನ್ನೇ ಸ್ವಲ್ಪ ರಿಫಾರ್ಮ್ ತಂದು ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಜಾರಿಗೆ ತರಲಾದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಬಂತು ಸರ್. 2006 ಇದು ಬಂತು, ಇದು ಜಾರಿಗೆ ಬರುತ್ತೆ. ಇದರ ಅನ್ವಯ ಏನೈತಿ, ಮಹಿಳೆಯರಿಗೆ 18 ವರ್ಷ ತುಂಬಬೇಕು, ಪುರುಷರಿಗೆ 21 ವರ್ಷಕ್ಕಿಂತ ಮೊದಲ ವಿವಾಹವಾಗುವುದು ನಿಷೇಧಿಸಲಾಗುತ್ತದೆ. ಸೊ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇದಕ್ಕೆ ಏನು ಮಾಡಿದರೆ, ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇದಕ್ಕೂ ತಿದ್ದುಪಡಿ ತಂದು ಏನು ಮಾಡ್ಯಾರ, ಇದನ್ನು ಜಾಮೀನು ರಹಿತ ಮಾಡ್ಯಾರ. ಬಾಲ್ಯ ವಿವಾಹ ಜಾಮೀನು ರಹಿತ ಐತ್ರಿ, ಅದು ನಿಮಗೆ ಗೊತ್ತಿರಬೇಕು ಕರ್ನಾಟಕದಲ್ಲಿ. ಸೊ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಸೊ ಇವಾಗ ಕೇಳ್ತಾರೆ ಎಷ್ಟು ಸಲ, ಮಹಿಳೆಯರಿಗೆ 18 ವರ್ಷ ಮೀರಿರಬಾರ್ದು, ಪುರುಷರಿಗೆ 21 ವರ್ಷ ಮೀರಿರಬಾರ್ದು. ಸೊ ಯಾವ ಕಾಯ್ದೆ ಮುಖಾಂತರ? 2006 ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಮುಖಾಂತರ. ಇಷ್ಟು ಗೊತ್ತಿರಬೇಕು ನಮಗೆ. ಮುಂಚೆ ಹೇಳಿದಾಗೆ ವಿಡಿಯೋ ಭಾಳ ಸ್ಲೋ ಹೋಗ್ತಿದ್ರೆ 1.5x ಇಟ್ಕೊಂಡು ಸ್ಪೀಡ್ನಲ್ಲಿ ಇಟ್ಕೊಂಡು ಕೇಳಿ, ಜಲ್ದಿ ಕ್ಲಾಸ್ ಮುಗಿಸ್ಕೊಂಬಿಡಿ. ಓಕೆ. ಬಾಲ್ಯ ವಿವಾಹ ಬಗ್ಗೆ ಮಾಹಿತಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿಗೆ ವಿವಾಹ ನಡೆಸುವುದು ಭಾರತೀಯ ಕಾನೂನಿನ ಪ್ರಕಾರ ಬಾಲ್ಯ ವಿವಾಹವಾಗಿದೆ. ಇಷ್ಟು ಗೊತ್ತಿರಬೇಕು. ಇದೊಂದು ಪಾಯಿಂಟ್ ಗೊತ್ತಿದ್ರೆ ಸಾಕು ನಿಮಗೆ. ನೆಕ್ಸ್ಟ್, ಬೇಟಿ ಬಚಾವ್ ಬೇಟಿ ಪಡಾವ್, ಅಂದರೆ ಈ ಬಾಲ್ಯ ವಿವಾಹವನ್ನು ತಡಿಬೇಕಂತಲೇ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡೈತಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಬಂದೈತಿ. ಈ ಯೋಜನೆಯನ್ನು ಯಾವಾಗ ಜಾರಿಗೆ ತಂದ್ರೆ ಅಂತ ಕೇಳ್ತಾರೆ, ಎಕ್ಸಾಮ್ದಲ್ಲಿ ಕ್ವಶನ್ ಕೇಳಿದ್ದಾರೆ. 2015 ಜನವರಿ 22ರಂದು ಈ ಯೋಜನೆ ಜಾರಿಯಾಗಿದೆ. ಸೊ ಹಾಗಾದರೆ ಅತಿ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳಿರುವ ರಾಜ್ಯಗಳು ಯಾವ್ಯಾವ ಅಂತ ಕೇಳ್ತಾರೆ, ಪಶ್ಚಿಮ ಬಂಗಾಳ, ಬಿಹಾರ, ತ್ರಿಪುರ. ಈ 3 ರಾಜ್ಯಗಳು ನಿಮಗೆ ಗೊತ್ತಿರಲಿ. ಸೊ ಈ 3 ರಾಜ್ಯಗಳು ಅಗ್ರಸ್ಥಾನದಲ್ಲಿವೆ. ಆದರೆ ಮತ್ತು ಇನ್ನೊಂದು ಕ್ವಶನ್ ನಮಗೇನು ಕೇಳ್ಬೋದು ಅಂದರೆ, ಇಲ್ಲಿ ಕರೆಂಟ್ ಅಫೇರ್ಸಲ್ಲಿ ಈ ಮ್ಯಾಗ್ಝಿನ್ದಲ್ಲಿ ಇಂಪಾರ್ಟೆಂಟ್ ಏನಂದರೆ, ಸುಸ್ಥಿರ ಅಭಿವೃದ್ಧಿ ಗುರಿ 5ನೇ ಗುರಿ, ಅಂದರೆ ಸಸ್ಟೈನ್ಮೆಂಟ್ ಡೆವಲಪ್ಮೆಂಟ್ ಗೋಲ್ಸ್ನ 5th ಗೋಲ್ ಏನಿದೆ, 5ನೇ ಗುರಿ ಏನಿದೆ, ಇದು ಮಹಿಳೆಯರಿಗೆ, ಅಂದರೆ ಏನು ಮಹಿಳೆಯರ ಸಬಲೀಕರಣ ಅಂತಿದೆ ಅದು. ಓಕೆ. ಅದಕ್ಕೆ ತಕ್ಕಂಗೆ ನಮ್ಮ ಭಾರತ ಏನು ಸಿದ್ಧತೆ ಮಾಡಿತ್ತು ಅಂದರೆ 2030 ಒಳಗೆ, ಇದು ಇಂಪಾರ್ಟೆಂಟ್ ರೀ, 2030 ಅನ್ನೋದು ಇಂಪಾರ್ಟೆಂಟ್. 2030 ಒಳಗೆ ಬಾಲ್ಯ ವಿವಾಹ, ಬಲವಂತದ ವಿವಾಹ ಇತ್ಯಾದಿಗಳನ್ನು ನಿರ್ಮೂಲನೆ ಮಾಡುವ ಮೂಲಕ SDGಯ 5ನೇ ಗುರಿಯನ್ನು ಸಾಧಿಸಲು ಭಾರತ ಸಿದ್ಧವಾಗಿದೆ. ಇಲ್ಲಿ ಕರ್ನಾಟಕ ಮತ್ತು ಭಾರತ ಅಂತ ಕೇಳ್ತಾರೆ. ಭಾರತ ಅನ್ನೋದು ಗೊತ್ತಿರಬೇಕು. ಯಾವ ವರ್ಷದ ಒಳಗೆ ಅಂತ ಕೇಳ್ತಾರೆ, 2030 ಒಳಗೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್, ಇದ್ರ ಮೇಲೆ ಮತ್ತೆ ಏನೇನು ಕ್ವಶನ್ ಕೇಳ್ಬೋದು ಸರ್ ಎಕ್ಸಾಮ್ದಲ್ಲಿ? ಸೊ ನೋಡಿ ಸರ್, ಎಕ್ಸಾಮ್ದಲ್ಲಿ KA ಮತ್ತು KSPದಲ್ಲಿ ನಾನು ನೋಡಿದ ಹಾಗೆ ಮುಂಚೆ ಇದ್ರ ಮೇಲೆ ಏನೇನು ಕೇಳಿದ್ದಾರೆ ಅಂತಂದರೆ, ಸೊ ಹೆಲ್ಪ್ಲೈನ್, ಚೈಲ್ಡ್ ಹೆಲ್ಪ್ಲೈನ್, ಫ್ರೀ ಚೈಲ್ಡ್ ಹೆಲ್ಪ್ಲೈನ್ ಅಂತ ಬರ್ತಿಲ್ಲ, ಇದೆ ನೋಡಿ ಚೈಲ್ಡ್ ಹೆಲ್ಪ್ಲೈನ್ ಅಂತ. ಈ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಕೇಳಿದ್ದಾರೆ ಎಷ್ಟು ಸಲ, ಅದು 1098 ಅಂತ ಬರ್ತದೆ, 1098 ಅಂತ ಇಟ್ಟು ಬಹಳ ಸಲ ಎಕ್ಸಾಮ್ದಲ್ಲಿ ಕೇಳಿದ್ದಾರೆ. ಹಾಗಾದರೆ ಇನ್ನೊಂದು ಎಕ್ಸಾಮ್ದಾಗ ಕೇಳಿದ್ದಾರೆ, PCದಲ್ಲಿ ಎಕ್ಸಾಮ್ ಕೇಳಿರೋದು ಈ ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದಂತೆ. PCದಲ್ಲಿ ಒಂದು ಎಕ್ಸಾಮ್ದಲ್ಲಿ ಏನು ಕೇಳಿದ್ರೆ ಅಂದರೆ, ನಾವು ಬಾಲ್ಯ ವಿವಾಹವನ್ನು ಯಾರಾದರೂ ನಾವು ನೋಡಿದರೆ ಅದನ್ನು ಯಾರಿಗೆ ನಾವು ರಿಪೋರ್ಟ್ ಮಾಡಬೇಕು, ಅಂದರೆ ಯಾರಿಗೆ ವರದಿ ಮಾಡಬೇಕು, ಅಂದರೆ ಕಂಪ್ಲೇಂಟ್ ಯಾರಿಗೆ ಕೊಡಬೇಕಂತ ಕೇಳಿದಾಗ, ಸರ್ ನೋಡಿ ಸರ್, ಮಕ್ಕಳ ಸಹಾಯವಾಣಿಗೆ ಕೊಡಬೇಕು. ಅದನ್ನ ಇವಾಗಲೇ ಹೇಳಿದೆ 1098 ಅಂತ. ಬಿಟ್ಟರೆ ಪೊಲೀಸ್ ಸಹಾಯವಾಣಿ 112 ಆರ್ 100ಕ್ಕೆ ಕಾಲ್ ಮಾಡಬೇಕು.
ಇದು ಇಲ್ಲ ಸರ್, ಇದು ಮಾಡಲ್ಲ ಅಂತಂದ್ರೆ ಏನು ಮಾಡಬೇಕು ನೀವು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಕಾಲ್ ಮಾಡಬೇಕು. ರಕ್ಷಣಾ ಘಟಕಕ್ಕೆ ಕಾಲ್ ಮಾಡಬೇಕು, ಅಲ್ಲಿ ತಿಳಿಸ್ಬೇಕು. ಅದು ಮಾಡಲ್ಲ ಸರ್ ನೀವು, ಅದು ಓಕೆ, ಅದು ಬೇಡ ಸರ್, ನಮ್ಮ ಕಡೆ ಇಲ್ಲ ಸರ್ ಅದು. ಮತ್ತು ಪ್ರತಿ ಜಿಲ್ಲೆಯಲ್ಲಿ ಇರುತ್ತೆ, ನಮ್ಮ ಜಿಲ್ಲೆಯಲ್ಲೆಲ್ಲ ನಮ್ಮ ಹಳ್ಳಿಯಾಗಿರ್ತಿರೋ ಅಂದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಇರುತ್ತೆ ಸರ್. ಮಕ್ಕಳ ಕಲ್ಯಾಣ ಸಮಿತಿ ಇರುತ್ತೆ. ಆ ಕಲ್ಯಾಣ ಸಮಿತಿಗೆ ನೀವು ರಿಪೋರ್ಟ್ ಮಾಡ್ಬೋದು. ಸೊ ನಮ್ಮ ಕಡೆ ಮಕ್ಕಳ ಕಲ್ಯಾಣ ಸಮಿತಿ ನಮ್ಮ ಊರಾಗಿಲ್ಲರಿ ತಾಲೂಕಿನಾಗ ಐತೆ ಅಂತಂದ್ರೆ ನಿಮ್ಮ ಊರೊಳಗಿರುವ ಗ್ರಾಮ ಪಂಚಾಯತಿಗೆ ಸರಿ ಮಾಡಿರಿ. ಗ್ರಾಮ ಪಂಚಾಯತಿ ಒಳಗೆ ತಿಳಿಸ್ರಿ ಅವ್ರಿಗೆ, ಆಯಿತಾ. ಗ್ರಾಮ ಪಂಚಾಯತಿಗೆ ಅಥವಾ ಮತ್ತು ಅಲ್ಲಿ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತರು ಇರ್ತಾರಲ್ಲ, ಅಂಗನವಾಡಿ ಕಾರ್ಯಕರ್ತರಿಗೂ ಅಧಿಕಾರ ಇರುತ್ತೆ ಇದನ್ನು ತಡಿಯೋಕೆ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಬಂತು ನಮ್ಗೆ ಇಂಟರ್ನ್ಯಾಷನಲ್ ನ್ಯೂಸ್. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಬಾಂಗ್ಲಾದೇಶದಲ್ಲಿ ಪ್ರಕ್ಷುಬ್ಧ ವಾತಾವರಣ, ಉಭಯ ರಾಷ್ಟ್ರಗಳ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು. ಸರ್ ಅಲ್ಲಿ ಏನಾಗುತ್ತೆ, ಬಾಂಗ್ಲಾದೇಶ ಇದೆಲ್ಲ ಆರ್ಟಿಕಲ್ ನಮಗೆ ವೇಸ್ಟ್ ಸರ್, ಅದು ನಮ್ಗೆ ವೇಸ್ಟ್ ಆಯಿತು. ಯಾಕಂದರೆ ಅಲ್ಲಿ ಬಾಂಗ್ಲಾದೇಶದಾಗ ಅದು ಏನೋ ಒಂದು ಅಂದರೆ ಇವಾಗ ಲಾಸ್ಟ್ ಟೈಮ್ ಏನೋ ಒಂದು ಸ್ವಲ್ಪ ಈ ರಿಸರ್ವೇಷನ್ಗೆ ತಕ್ಕಂಗೆ ಅಲ್ಲಿ ಏನೋ ಸ್ವಲ್ಪ ದಂಗೆ ಎದ್ಬಿಟ್ಟಿತ್ತು ಬಾಂಗ್ಲಾದೇಶದಲ್ಲಿ. ಅಲ್ಲಿ ಹಿಂದೂ ಮತ್ತು ಮುಸ್ಲಿಮ್ದವ್ರು ಬಡ್ದಾಡ್ಯಾರ. ಅದ್ರಾಗ ಒಬ್ಬ ಅದು ಹೊಡೆದಾಡೋದು ಟೈಪ್ ಒಬ್ಬ ಸತ್ಬಿಟ್ಟಾನ. ಅವ ಹತ್ಯೆ ಆಗಿದ್ದು ಕೂಡ ಅಲ್ಲಿ ಏನಾಯ್ತು, ಬಾಂಗ್ಲಾದೇಶದಾಗ ಆ ಬೆಂಕಿ ಸ್ವಲ್ಪ ಜಾಸ್ತಿ ಹತ್ಕೊಂಡ್ಬಿಟ್ಟೈತಿ. ಹಾಗಾಗಿ ಸ್ವಲ್ಪ ನಮ್ಮ ಭಾರತ ಮತ್ತು ಅಂದರೆ ಭಾರತದ, ಯಾಕಂದ್ರೆ ಅಲ್ಲಿ ಪ್ರಧಾನಿ ಓಡಿ ಬಂದು ನಮ್ಮ ಭಾರತ ದೇಶದಲ್ಲಿ ನೆಲೆ ಊರ್ಯಾರ. ಹಾಗಾಗಿ ಭಾರತದವರು ಮತ್ತು ಬಾಂಗ್ಲಾದೇಶದವರು ಸ್ವಲ್ಪ ವೈಮನಸ್ಸು ಸ್ಟಾರ್ಟ್ ಆಗೈತಿ. ಸೊ ನಮ್ಮ ಭಾರತದವ್ರು ಏನು ವೈಮನಸ್ಸು ಮಾಡ್ಕೊಂಡಿಲ್ಲ, ಬಟ್ ಬಾಂಗ್ಲಾದೇಶದವ್ರು ಮಾಡ್ಕೊಂಡಾರ. ಆದರೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಭಾರತಕ್ಕೆ ಅವಶ್ಯಕವಾದ ಬಾಂಗ್ಲಾದೇಶದ ರಾಜಕೀಯ ಸ್ಥಿರತೆಯನ್ನು ನಾವು ನೋಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಓದ್ಬೇಕು ಸರ್. ಮೇಲೆ ಇದೇನು ಓದ್ಬೇಡಿ ಸರ್, ಇದೇನು ಬೇಡ ನಮಗೆ ಎಕ್ಸಾಮ್ಗೆ. ನೋಡಿ ಸರ್, ಎಕ್ಸಾಮ್ಗೆ ಇದೆಲ್ಲ ಬೇಡ ನಮಗೆ. ಇದನ್ನು ನೋಡ್ಕೊಳ್ಳೋಣ. ಬಾಂಗ್ಲಾದೇಶ ಉಗಮವಾಗಿದ್ದೇ ಭಾರತದ ಸಹಾಯದಿಂದ 1971ರಲ್ಲಿ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನು ವಿಮೋಚನೆಗೊಳಿಸಲಾಯಿತು. ಸೊ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ವಿಮೋಚನೆಗೊಳಿಸಿದ್ದೇ ನಮ್ಮ ಭಾರತದ ಸಹಾಯದಿಂದ. ಯಾವಾಗ ಬಾಂಗ್ಲಾದೇಶ ವಿಮೋಚನೆ ಆಯ್ತು ಅಂತ ಕೇಳ್ತಾರೆ ಸರ್, 1971 ಅನ್ನೋದು ಗೊತ್ತಿರಬೇಕು. ಸೊ ಇದು ಬಾಂಗ್ಲಾದೇಶ ನೂತನ ದೇಶವಾಗಿ ಬಾಂಗ್ಲಾದೇಶ ಉಗಮಗೊಂಡಿದ್ದು 1971 ಡಿಸೆಂಬರ್ 16ರಂದು. 1971 ಡಿಸೆಂಬರ್ 16ರಂದು. ಇದೊಂದು ಪಾಯಿಂಟ್ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಈ ಪಾಯಿಂಟ್ ಬೇಡ. ನೆಕ್ಸ್ಟ್ ಇದೊಂದು, ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡಿರುವ ದೇಶ ಯಾವುದು ಅಂತ ಸರ್, ಬಾಂಗ್ಲಾದೇಶ. ಎಷ್ಟು ಕಿಲೋಮೀಟರ್ ಅಂದರೆ 4096 ಕಿಲೋಮೀಟರ್. ಇದು ಇಂಪಾರ್ಟೆಂಟ್, ಓಕೆ. ಮತ್ತು ಬಾಂಗ್ಲಾದೇಶವು ಭಾರತದ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡೈತೆ ಅಂದರೆ 5 ರಾಜ್ಯಗಳ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡೈತಿ. ಅಸ್ಸಾಂ, ತ್ರಿಪುರಾ, ಮಿಜೋರಾಂ, ಮೇಘಾಲಯ, ಪಶ್ಚಿಮ ಬಂಗಾಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬೀಮ್ಸ್ಟಿಕ್ನ ಸದಸ್ಯ ರಾಷ್ಟ್ರಗಳು ಅಂತ ನೋಡಿದರೆ, ಈ ಬೀಮ್ಸ್ಟಿಕ್ನ ಸದಸ್ಯ ರಾಷ್ಟ್ರಗಳು ಕೂಡ ಭಾರತ ಮತ್ತು ಬಾಂಗ್ಲಾದೇಶ ಎರಡೂ ಬರ್ತವೆ. ಒಟ್ಟು ಬೀಮ್ಸ್ಟಿಕ್ನ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಬರ್ತಾವೆ ಅಂತಂದರೆ 7 ರಾಷ್ಟ್ರಗಳು ಬರ್ತವೆ ಸರ್. 7 ರಾಷ್ಟ್ರಗಳು ಬರ್ತವೆ. ಅದರಲ್ಲಿ ಬಾಂಗ್ಲಾದೇಶ, ಭೂತಾನ, ಭಾರತ, ಮ್ಯಾನ್ಮಾರ್, ಥೈಲ್ಯಾಂಡ್, ಶ್ರೀಲಂಕಾ ಮತ್ತು ನೇಪಾಳ ಅಂತಿದೆ. ಬೀಮ್ಸ್ಟಿಕ್ನ ಕೇಂದ್ರ ಕಚೇರಿ ಬಾಂಗ್ಲಾದೇಶದ ಢಾಕಾದಲ್ಲಿದೆ. ಈ ಪಾಯಿಂಟನ್ನು ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಚಿಕನ್ ನೆಕ್ ಕಾರಿಡಾರ್ ಅಂತ ಹೈಲೈಟ್ ಮಾಡಿದ್ದೀನಿ. ಈ ಚಿಕನ್ ನೆಕ್ ಅಂತಲ್ಲ, ಇದು ಚಿಕನ್ ನೆಕ್ ಅಂತ ಕರಿತೀವಿ ನಾವು. ಚಿಕನ್ ನೆಕ್ ಕಾರಿಡಾರ್ ಅಂತಂದರೆ ಇದ್ರ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ಚಿಕನ್ ನೆಕ್ ಕಾರಿಡಾರ್ ಬಗ್ಗೆ ನಾನು ಮುಂದೆ ಹೇಳ್ತೀನಿ, ಇನ್ನೊಂದು 2 ನಿಮಿಷ ಇದನ್ನು ಹೇಳ್ತೀನಿ ನಾನು. ಚಿಕನ್ ನೆಕ್ ಕಾರಿಡಾರ್ ಬಗ್ಗೆ ಇದು ಇಂಪಾರ್ಟೆಂಟ್, ನಮ್ಮ ಭೂಗೋಳಕ್ಕೆ ಸಂಬಂಧಿಸಿದ ಒಂದು ಜೋಗ್ರಫಿಕ್ ಇಂಡಿಕೇಶನ್ ಅಂತ ಹೇಳ್ಬೋದು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ನಾನು ಒಂದು ಮ್ಯಾಪ್ ಮುಖಾಂತರ ನಿಮಗೆ ತಿಳಿಸಿ ಹೇಳ್ತೀನಿ. ಸೊ ನೋಡಿ, ಇತ್ತೀಚೆಗೆ ಲೋಕಸಭಾ ಸದಸ್ಯ ಶಶಿ ತರೂರ್ ಅವರ ಅಧ್ಯಕ್ಷತೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಂಸದೀಯ ಸಮಿತಿ ಒಂದು ಸಮಿತಿ ಮಾಡಿದ್ರು ಸರ್. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಂಸದೀಯ ಸಮಿತಿಯನ್ನು ಇದೊಂದು ಫಾರ್ಮ್ ಮಾಡಿದ್ರೆ, ಅದಕ್ಕೆ ಅಧ್ಯಕ್ಷತೆಯನ್ನು ಈ ಶಶಿ ತರೂರ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಇವ್ರು ಇದಕ್ಕೆ ಹೋಗಿದ್ರು ಅಂದ್ರೆ ಯಾವ ವರದಿ ಕೊಡಕ್ಕೆ ಹೋಗಿದ್ರು, ಭಾರತ ಬಾಂಗ್ಲಾದೇಶದ ಸಂಬಂಧದ ಭವಿಷ್ಯ ಎಂಬ ಒಂದು ವರದಿಯಲ್ಲಿ ಪ್ರಸ್ತಾಪ ಮಾಡಿದರು. ವರದಿ ಯಾವುದು, ಭಾರತ ಬಾಂಗ್ಲಾದೇಶದ ಸಂಬಂಧದ ಭವಿಷ್ಯ ಎಂಬ ವರದಿಯನ್ನು ಇವರು ಪ್ರಸ್ತಾಪ ಮಾಡ್ತಾರೆ. ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೂ ಒಂದ್ಸಲ ಕಣ್ಣು ಹಾರಿಸ್ತೀರಿ. ಇನ್ನಿಲ್ಲಿ ನೋಡ್ರಿ, ನಾನು ಚಿಕನ್ ನೆಕ್ ಅಂತ ಹೇಳಿದೆ, ಚಿಕನ್ ನೆಕ್ ಕಾರಿಡಾರ್. ಸರ್ ನೋಡ್ರಿ, ನೀವು ಬರೀ ಮ್ಯಾಗ್ಝಿನ್ದಲ್ಲಿ ಇರೋದು ಎಲ್ಲ ಒಂದು ಓಡ್ ಐತಿ ಅದು ನೋಡೀನಿ ಅಂತಂದ್ರೆ ಆಗಂಗಿಲ್ಲ ರೀ. ಸ್ವಲ್ಪ ಅದ್ರ ಮ್ಯಾಗ ನೀವು ಸ್ವಲ್ಪ 360 ಡಿಗ್ರಿ ಆ್ಯಂಗಲ್ದಲ್ಲಿ ಒಂದೊಂದು ಕಾನ್ಸೆಪ್ಟಿಗೆ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಈ ಚಿಕನ್ ನೆಕ್ ಕಾರಿಡಾರ್ ಬಗ್ಗೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಇದು ನೀವು PC ಇಂದ UPSC ಲೆವೆಲಿಗೂ ಇದ್ರ ಮೇಲೆ ಕ್ವಶನ್ ಆಗುತ್ತೆ, ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಐತೆ ಸರ್ ನಮಗಿದೆ. ಸೊ ಏನಪ್ಪ ಅದು ನಮ್ಮ ಮ್ಯಾಪ್ ಮುಖಾಂತರ ನಿಮ್ಗೆ ತೋರಿಸ್ತೀನಿ, ಆಯಿತಾ. ಚಿಕನ್ ನೆಕ್ ಕಾರಿಡಾರ್ ಅಂತ ಫಸ್ಟ್ ಎಲ್ಲಿ ಬರ್ತಂತ ಹೇಳ್ಬಿಡ್ತೀನಿ ನಿಮ್ಗೆ, ಆಯಿತಾ. ಈ ಚಿಕನ್ ನೆಕ್ ಕಾರಿಡಾರ್ ಅಂದರೆ ಇಲ್ಲಿ ಐತೆ ನೋಡ್ರಿ, ಇಲ್ಲಿ ಐತೆ
ಇದು ಚಿಕನ್ ನೆಕ್ ಕಾರಿಡಾರ್ ಅಂತ ಕರಿತೀವಿ ನಾವು. ಹೌದಾ? ಟೋಟಲ್ ಎಷ್ಟು ಕಿಲೋಮೀಟರ್ ಐತಿ? 60 ಕಿಲೋಮೀಟರ್ ಐತಿ ಸರ್ ಇದು. ಟೋಟಲ್ 60 ಕಿಲೋಮೀಟರ್ ಉದ್ದ ಐತ್ರಿ ಇದು. ಅಂದ್ರೆ ಅಷ್ಟು ಇದೇನೈತಿಲ್ಲ ಇದು ಇಷ್ಟು 60 ಕಿಲೋಮೀಟರ್ ಐತ್ರಿ ಇದು. ಪೆನ್ ತೊಗೊಳ್ರಿ, ಇದು ತೊಗೋತೀನಿ. 60 ಕಿಲೋಮೀಟರ್ ಐತಿ ಅದು, ಆಯಿತಾ? ಚಿಕನ್ ನೆಕ್ ಕಾರಿಡಾರ್ ಅಂತ ಕರಿತೀವಿ. ಅಂದರೆ ಇದು ಈ ಕಡೆಯಿಂದ 60 ಕಿಲೋಮೀಟರ್ ಸ್ಟಾರ್ಟ್ ಆಗುತ್ತೆ, ಒಂದೊಂದು ಕಡೆ ಹೋಗಿ 20 ಕಿಲೋಮೀಟರ್ ಆಗಲೂ ಬರುತ್ತೆ. ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ನಮಗೆ. ಆದ್ರೆ ಇದರ ಒಂದು ಬದಿಯಲ್ಲಿ ಏನೈತೆ ನೇಪಾಳ ಐತ್ರಿ, ಇನ್ನೊಂದು ಬದಿಯಲ್ಲಿ ಬಾಂಗ್ಲಾದೇಶ ಐತಿ ಮತ್ತು ಹತ್ತಿರದಲ್ಲಿ ಭೂತಾನ್ ಹಾಗೂ ಚೀನಾ ದೇಶಗಳು ಐತ್ರಿ. ಇಲ್ಲಿ ನೋಡ್ರಿ, ಈ ಚಿಕನ್ ಕಾರಿಡಾರ್ ಮುಂದೆ ಇಲ್ಲೊಂದು ಭೂತಾನ್ ಐತಿ, ನೇಪಾಳ ಐತಿ, ಚೀನಾ ಐತಿ, ಬಾಂಗ್ಲಾದೇಶ ಐತಿ. ಇದು ನಮ್ಮ ಇಂಡಿಯಾ ನಾರ್ತ್ ಈಸ್ಟ್ ಸ್ಟೇಟ್ಸ್ ಇವು. ಅಂದರೆ ಈಶಾನ್ಯ ಭಾರತ ಇದು ನಮ್ಮದು ಭಾರತ, ಆಯಿತಾ? ಈಶಾನ್ಯ ರಾಜ್ಯಗಳು ಈ ಕಡೆ ಅದಾವೆ. ಸೊ ನೋಡ್ರಿ, ಈ ಕಡೆ ರಾಜ್ಯಗಳು ಒಂದು ವೇಳೆ ಈ ಚಿಕನ್ ನೆಕ್ ಕಾರಿಡಾರ್ ಏನಾದರೂ ಬಂದ್ ಆಗಿಬಿಟ್ರೆ, ಇದೇನಾದರೂ ಬ್ಲಾಕ್ ಮಾಡಿಬಿಟ್ರೆ ಯಾರಾದರೂ, ಏನಾಗ್ಬೇಕು ನಮ್ಮ ಹಣೆ ಬರ? ಈ ಕಡೆ ಜನದ ಹಣೆ ಬರ ಏನಾಗ್ಬೇಕು? ಇವ್ರು ಇಲ್ಲೇ ಉಳ್ಕೊಂಡ್ಬಿಡ್ತಾರೆ, ನಾವು ಇಲ್ಲೇ ಉಳ್ಕೊಂಡ್ಬಿಡ್ತೀವಿ. ಈ ಕಡೆ ಸಂಪರ್ಕನೂ ಹೊಂದಕ್ಕಾಗಲ್ಲ ನಮ್ಗೆ. ಹಾಗಾಗಿ ನಾವು ಬಾಂಗ್ಲಾದೇಶದವ್ರ ಜೊತೆ ನಮ್ಗೆ ರೂಟ್ ಅಂದರೆ ಬಾಂಗ್ಲಾದೇಶದವ್ರ ಜೊತೆ ನಾವು ವೈರತ್ವ ಕಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇದು ಏನಾದರೂ ಮುಂದೆ ಒಂದು ಇನ್ ಕೇಸ್ ಭೂತಾನ್ದವರು ಏನಾದರೂ ಮಾಡಿದ್ರೆ, ಈ ಚೀನಾದವ್ರು ಅಟ್ಯಾಕ್ ಮಾಡಿ ಏನಾದರೂ ಬ್ಲಾಕ್ ಮಾಡಿದ್ರೆ, ನೇಪಾಳದವ್ರು ಏನಾದರೂ ಬ್ಲಾಕ್ ಮಾಡಿದ್ರೆ ಅಂತಂದ್ರೆ ನಮ್ಗೆ ನಮ್ಮ ಈಶಾನ್ಯ ರಾಜ್ಯದ ಜನರ ಜೊತೆ ಸಂಪರ್ಕ ಹೊಂದಕ್ಕೆ ಇರೋ ಒಂದೇ ಒಂದು ಮಾರ್ಗ ಅಂತಂದ್ರೆ ಈ ಬಾಂಗ್ಲಾದೇಶ. ಸೊ ಹಾಗಾಗಿ ಬಾಂಗ್ಲಾದೇಶದ ಜೊತೆ ನಾವು ವೈರತ್ವ ಕಟ್ಕೊಳಕ್ಕಾಗಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಇದರ ಬಗ್ಗೆ ಮತ್ತು ಚಿಕನ್ ನೆಕ್ ಬಗ್ಗೆ ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂತಂದ್ರೆ, ಈ ಕಿರಿದಾದ ಭಾಗವನ್ನು ಯಾರಾದರೂ ಬಂದ್ ಮಾಡಿದರೆ ಭಾರತದ ಉಳಿದ ಭಾಗದಿಂದ ಈಶಾನ್ಯ ರಾಜ್ಯಗಳಿಗೆ ಹೋಗೋಕ್ಕಾಗಂಗಿಲ್ಲ. ಅದು ಇಂಪಾರ್ಟೆಂಟ್. ಅಂದರೆ ಆಸಾಮ್ಗೆ, ಸಿಕ್ಕಿಂಗೆ, ಅಲ್ಲಿ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಸಂಪೂರ್ಣವಾಗಿ ಏನಾಗುತ್ತೆ, ದಾರಿ ಕಡಿತಗೊಳ್ಳುತ್ತೆ. ಚೀನಾದೊಂದಿಗೆ ಗಡಿ ವಿವಾದ ಐತ್ರಿ ಸರ್. ಚೀನಾದೊಂದಿಗೆ ಆಲ್ರೆಡಿ ನಾವು ಏನು ಮಾಡಿವಿ, ಚೀನಾದೊಂದಿಗೆ ಗಡಿ ವಿವಾದದಲ್ಲಿದ್ದೀವಿ ರೀ. ಹೌದಾ? ಚೀನಾದಿಂದ ಗಡಿ ವಿವಾದ ಅದೀವಿ ನಾವು. ಹಾಗಾಗಿ ಈ ನಡೆದಾಗ ಈ ಪ್ರದೇಶದ ಭದ್ರತೆ ಭಾರತಕ್ಕೆ ಬಹಳ, ಅಂದರೆ ಇವ್ರ ಜೊತೆ ನಾವು ಗಡಿ ವಿವಾದ ಇದ್ದಾಗ ಇಲ್ಲಿ ನಮಗೆ ಸೆಕ್ಯೂರಿಟಿ ಪರ್ಪಸ್ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ರೀ. ಇದೇನಾದರೂ ಬ್ಲಾಕ್ ಆಯ್ತಂದ್ರೆ ಹಣೆಬರ ಭಾಳ ಕೆಡುತ್ತೆ ರೀ. ನೋಡಿ ಗೆಳೆಯರೆ, ಮ್ಯಾಗಝೀನಲ್ಲಿ ನೀವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಥವಾ ರಕ್ಷಣಾ ಇಲಾಖೆಗಳ ಬಗ್ಗೆ ಓದುವಾಗ ಈ ಚಿಕನ್ ನೆಕ್ ಅಂದರೆ ಈ ಚಿಕನ್ ನೆಕ್ ಎಂಬ ಪದ ಪದೇ ಬರ್ತಾನೆ ಇರುತ್ತೆ. ಹಾಗಾಗಿ ಪರೀಕ್ಷೆಯಲ್ಲಿ ಏನು ಕೇಳ್ಬೋದು ಮತ್ತೊಂದು ಅಂತಂದರೆ, ಸಿಲಿಗುರಿ ಕಾರಿಡಾರ್ ಬಗ್ಗೆ ಕೇಳ್ತಾರೆ. ಸಿಲಿಗುರಿ ಕಾರಿಡಾರ್ ಅಂದ್ರೆ ಏನು ಸರ್? ಸಿಲಿಗುರಿ ಕಾರಿಡಾರ್ ಅಂತಂದ್ರೆ ಏನು ಅಂತ ಕೇಳಿದ್ರೆ, ನಾವಾಗಲೂ ಅಂತ ಇದಕ್ಕೆ ಏನಂತೀವಿ ಅದನ್ನೇ ಮೆನ್ಷನ್ ಮಾಡಿಲ್ಲ ನಾನು. ಚಿಕನ್ ನೆಕ್ ಅಂತ ಕರಿತೀವಿ ನಾವು. ಯಾಕಂದ್ರೆ ಇದು ಒಂಥರ ಆ ಶೇಪ್ನಾಗ ಐತಿ, ಇದು ಚಿಕನ್ ನೆಕ್ ಶೇಪ್ನಾಗ ಐತಿ. ಸೊ ಈ ಚಿಕನ್ ನೆಕ್ಕಿಗೆ ಇನ್ನೊಂದು ಹೆಸರು ಅಂದರೆ ಈ ಸಿಲಿಗುರಿ ಕಾರಿಡಾರ್ ಅಂತ ಇದೆ. ಎರಡು ಒಂದಾಗುತ್ತೆ. ಬಟ್ ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಸರ್? ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಾರ? ಪಶ್ಚಿಮ ಬಂಗಾಳದಲ್ಲಿ ಸರ್. ಇದೇನು ಬರ್ತಲ್ಲ, ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತೆ. ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿ ಕಂಡು ಬರುತ್ತೆ. ಅದು ಗೊತ್ತಿರ್ಬೇಕು ನಿಮಗೆ. ಇಂಥ ಯಾವ ರಾಜ್ಯಗಳನ್ನು ಸಂಪರ್ಕಿಸುತ್ತೆ ಕೇಳಿದ್ರೆ, ಇದು ನೋಡಿ, ಇದು ಯಾವ ರಾಜ್ಯಗಳನ್ನು ಸಂಪರ್ಕಿಸುತ್ತೆ ಅಂದರೆ ಈಶಾನ್ಯ ರಾಜ್ಯಗಳನ್ನ ಇದೇನಿಲ್ಲ, ಈಶಾನ್ಯ ರಾಜ್ಯಗಳನ್ನ ಈ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ನೆಕ್ ಎಂಬ ಇದನ್ನ ಅದೇನು ಮಾಡುತ್ತೆ, ಈಶಾನ್ಯ ರಾಜ್ಯಗಳ ಜೊತೆ ನಮ್ಮ ಭಾರತವನ್ನು ಸಂಪರ್ಕಕ್ಕೆ ಇಡುತ್ತೆ. ಸೊ ಇದು ಮ್ಯಾಪ್ ಮುಖಾಂತರ ನೀವು ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇದಕ್ಕೆ ಪರ್ಯಾಯವಾಗಿ ನಮ್ಮ ಭಾರತದವ್ರು ಏನು ಮಾಡ್ತಾರೆ ಗೊತ್ತಿರ್ಬೇಕು ನಿಮ್ಗೆ. ಇದಕ್ಕೆ ಪರ್ಯಾಯವಾಗಿ ನಮ್ಮ ಭಾರತದವ್ರು ಏನು ಮಾಡ್ತಾರೆ, ಕಲಾದನ್ ಮಲ್ಟಿ ಮಾಡೆಲ್ ಅಂತ ಬರ್ತದೆ. ಮಲ್ಟಿ ಮಾಡೆಲ್ ಪ್ರಾಜೆಕ್ಟ್ ಅಂತ ಮಾಡ್ತಾರೆ. ಸೊ ಅಕ್ಷರ ಸ್ವಲ್ಪ ಪೆನ್ ಕರೆಕ್ಟಾಗಿ ಈ ಪೆನ್ ಯೂಸ್ ಮಾಡಿದ್ರೆ ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತೀವಿ, ಹಾಗಾಗಿ ಸ್ವಲ್ಪ ಕ್ಷಮೆ ಇರಲಿ. ಮತ್ತು ಇದ್ರ ಸಂಬಂಧ ಅಂದರೆ ಈ ರೂಟ್ಗೆ ನಮ್ಗೆ ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಈ ಈಶಾನ್ಯ ರಾಜ್ಯಗಳು ಮತ್ತು ನಮ್ಮ ಭಾರತದ ನಡು ಸಂಪರ್ಕ ಇದೊಂದೇ ಚಿಕನ್ ನೆಕ್ ಮೇಲೆ ನಾವು ಕಂಪ್ಲೀಟಾಗಿ ಡಿಪೆಂಡ್ ಆಗಬಾರ್ದು. ಈ ಸಿಲಿಗುರಿ ಕಾರಿಡಾರ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಬಾರ್ದು ಅಂತ ನಮ್ಮ ಭಾರತದವ್ರು ಏನು ಮಾಡ್ತಾರೆ, ಕಲಾದನ್ ಮಲ್ಟಿ ಮಾಡೆಲ್ ಪ್ರಾಜೆಕ್ಟ್ ಅಂತ ಮಾಡ್ತಾರೆ. ಹಾಗೆ ಇದರ ಮೇಲೆ ಈ ಬಾಂಗ್ಲಾದೇಶದಲ್ಲಿ ಇಲ್ಲಿ ಏನು ಮಾಡ್ತಾರೆ, ಚಿತ್ತಗಾಂಗ್ ಐತೆ, ಚಿತ್ತಗಾಂಗ್ ಅಂತ ಇದು ಬರುತ್ತೆ, ಕೇಳ್ತಾರೆ. ಚಿತ್ತಗಾಂಗ್ ಬಂದರ ಅಂತ ಬರುತ್ತೆ ಬಾಂಗ್ಲಾದೇಶದ. ಅದನ್ನು ಬಳಸಿಕೊಳ್ಳುವ ಪ್ರಯತ್ನ ಮಾಡತ್ತಾರ ನಮ್ಮ ಇಂಡಿಯಾದವರು. ಯಾಕಂದ್ರೆ ಒಂದು ವೇಳೆ ಚಿಕನ್ ನೆಕ್ ಕಾರಿಡಾರ್ಗೆ ತೊಂದರೆ ಆದರೆ ಈಶಾನ್ಯವಾಗಿ ಹೋಗಲು ಪರ್ಯಾಯ ದಾರಿ ಇವೆರಡೇ. ಹಾಗಾಗಿ ಇದ್ರ ಮೇಲೆ ನಿಮಗೆ ಗಮನ ಇರಲಿ. ಇಲ್ಲೈತೆ ನೋಡ್ರಿ, ಚಿಕನ್ ನೆಕ್, ಸಿಲಿಗುರಿ ಅಂತ ಕರಿತೀವಿ ನಾವು, ಚಿಕನ್ ನೆಕ್ ಅಂತ ಕರಿತೀವಿ. ಇಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತಾ? ಇವತ್ತಿಗೆ ಇಲ್ಲಿ ಕ್ಲಾಸ್ ನಾನು ಮುಗಿಸ್ತೀನಿ. ಹಾಗಾದರೆ ಇವತ್ತಿನ ಮುಂದಿನ ಕ್ಲಾಸ್ನಲ್ಲಿ ನಾವು ಮುಂದಿನ ಭಾಗವನ್ನು ಎಲ್ಲ ನೋಡ್ಕೊಳ್ಳೋಣ. ಹಾಗಾದರೆ ಈಶಾನ್ಯ ರಾಜ್ಯದಲ್ಲಿರುವ ರಾಜ್ಯಗಳ ಸಂಖ್ಯೆ ಮತ್ತು ಈಶಾನ್ಯ ರಾಜ್ಯಗಳು ಯಾವ್ಯಾವ ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಂಡಿವೆ ಎಂಬ ಪ್ರಶ್ನೆಗೆ ನಿಮ್ಮ ಕಾಮೆಂಟ್ಸ್ನಲ್ಲಿ ನೀವು ಉತ್ತರ ತಿಳಿಸಬೇಕಾಗತ್ತೆ. ಹಾಗೆ ನಾನು ನಿಮ್ಮ ಉತ್ತರವನ್ನು
ನಿಮ್ಮ ಉತ್ತರಕ್ಕಾಗಿ ಕಾಯ್ತಿರ್ತೇನೆ. ಹಾಗೆ ಕಾಮೆಂಟ್ ಮಾಡಿ. ಸೊ ಮತ್ತು ಏನಾದರೂ ಈ ಕ್ಲಾಸ್ನಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಬೇಕಾಗಿದ್ರೆ ನಿಮ್ದು ಏನಾದರೂ ಸಲಹೆ ಇದ್ದರೆ ನನಗೆ ಸಲಹೆ ಕೊಡಿ. ಮತ್ತು ಮರಿಬೇಡಿ ಈ ಕ್ಲಾಸನ್ನು 1.5x ಇಟ್ಟು ಕೇಳಿ. ಯಾಕಂದರೆ 30 ನಿಮಿಷದ ಕ್ಲಾಸ್ ಆಗಿದೆ, ಬಹಳ ಲೆಂತಿ ಆಗುತ್ತೆ. ಯಾಕಂದರೆ ಜಾಗ್ರಫಿಕಲ್ ಇಂಡಿಕೇಶನ್ ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮ್ದಲ್ಲಿ ಬಹಳ ಸರಳವಾಗಿ ನೀವು ಸ್ಕೋರ್ ಮಾಡ್ಬೋದು. ಹಾಗಾಗಿ ನಿಮಗೆ 360 ಡಿಗ್ರಿ ಆ್ಯಂಗಲ್ದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಬಂದಿದ್ದೇನೆ. ಮತ್ತು ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತ ಹೇಳ್ತಾ ಬಂದಿದ್ದೇನೆ. ಸೊ ಇಷ್ಟರ ಮೇಲೆ ನಿಮ್ಗೆ ಗಮನ ಇರಲಿ. ನಾನು ಹೇಳಿರೋ ಎಕ್ಸ್ಟ್ರಾ ಪಾಯಿಂಟ್ಸನ್ನು ನೀವು ಸೈಡಲ್ಲಿ ಇಲ್ಲೇ ಪೇಪರ್ದಲ್ಲಿ ಒಂದು ಕಡೆ ನೋಟ್ ಮಾಡ್ಕೊಂಬಿಡಿ. ಇನ್ನು ಉಳಿದಿರೋದನ್ನು ಹೈಲೈಟ್ ಮಾಡಲಾರ್ದೆ ಏನು ಬಿಟ್ಟಿದ್ನಲ್ಲ ಇವೆಲ್ಲ ಬಿಟ್ಬಿಡಿ, ನೆಗ್ಲೆಕ್ಟ್ ಮಾಡಿಬಿಡಿ. ಇವೇನು ಓದಬೇಡಿ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗೋಣ. ಏನಾದರೂ ಅಪ್ಡೇಟು ಏನಾದರೂ ಸಜೆಷನ್ ಕೊಡೋಂಗಿತ್ತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಂಗೆ ಸಜೆಷನ್ ಕೊಡಿ. ಥ್ಯಾಂಕ್ ಯು.